ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹೃದಯ ಸಂಬಂಧಿ ಕಾಯಿಲೆ ಇದೆ ಅಥವಾ ಕೆಲವೊಂದು ಸಲ ಯಾಕೋ ಬಂದ್ಬಿಟ್ಟು ರಾತ್ರಿ ಹೊತ್ತಲ್ಲಿ ಬಂದ್ಬಿಟ್ಟು ಸ್ವಲ್ಪ ಹೃದಯಕ್ಕೆ ಸ್ವಲ್ಪ ನೋವು ಇತ್ಯಾದಿಗಳು ಆಗುತ್ತೆ. ಬೆಳಿಗ್ಗೆ ಎದ್ದು ಹೋಗಿ ನಾವು ಹಾಸ್ಪಿಟ್ಲಲ್ಲಿ ಇತ್ಯಾದಿಗಳಲ್ಲಿ ನೋಡುವಾಗ ಚೆಕ್ ಮಾಡೋದಕ್ಕೆ ಹೇಳ್ತಾರೆ, ಇತ್ಯಾದಿಗಳನ್ನ ಎಲ್ಲ ನೋಡಿದಾಗ ಏನೂ ಇಲ್ಲ ಅಂತ ಬರುತ್ತೆ. ಆದರೆ ಎದೆ ನೋವಿದೆ, ಆವಾಗವಾಗ ಎದೆ ನೋವು ಬರ್ತದೆ ಅನ್ನುವಂಥವರು, ಅಥವಾ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಥವಾ ಎದೆ ನೋವು ಬರ್ತದೆ ಕಾರಣವಿಲ್ಲ, ಏನು ಎತ್ತ ಅಂತ ಗೊತ್ತಾಗ್ತಾ ಇಲ್ಲ, ಎದೆ ನೋವು ಇತ್ಯಾದಿಗಳಿದೆ. ದೊಡ್ಡವ್ರಿಗಿರಲಿ ಯಾರಿಗೇ ಇರಲಿ, ಗಂಡಸರಿಗಿರಲಿ ಹೆಂಗಸರಿಗಿರಲಿ ಯಾರಿಗೇ ಇರಲಿ ಈ ಪರಿಹಾರವನ್ನು ಮಾಡಿ. ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಚಿಕ್ಕ ಹೆಣ್ಣು ಮಕ್ಕಳಿಗೆ ನಿಮ್ಮ ಕೈನಲ್ಲಿ ಎಷ್ಟು ಜನರಿಗೆ ಆಗುತ್ತೋ ಅಷ್ಟು ಜನರಿಗೆ ಬುಧವಾರದ ದಿವಸ ಹಸಿರು ಬಣ್ಣದ ಬಟ್ಟೆಯನ್ನು ದಾನ ಮಾಡ್ತಾ ಬನ್ನಿ. ಹಸಿರು ಬಣ್ಣದ ಬಟ್ಟೆ ಯಾವುದೇ ಇರ್ಬೋದು, ಅವ್ರಿಗೆ ಹೊಲ್ಕೊಳ್ಳೋದಕ್ಕೆ ಕೊಡ್ಬೋದು, ನೀವು ಪೀಸ್ ಕೊಡ್ಬೋದು, ಇತ್ಯಾದಿ ಏನೇ ಕೊಡಿ, ಅದು ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಹಸಿರು ಬಣ್ಣದ ಬಟ್ಟೆಯನ್ನು ಆದಷ್ಟು ಚಿಕ್ಕ ಹೆಣ್ಣು ಮಕ್ಕಳಿಗೆ ಕೊಡಬೇಕು. ಬುಧವಾರ ದಿವಸನೇ ಕೊಡ್ತಾ ಬನ್ನಿ. ಎದೆ ನೋವು, ಹೃದಯ ಸಂಬಂಧಿ ಕಾಯಿಲೆ, ಖರ್ಚು ಇನ್ನೂ ಅತಿ ಆಗ್ತಾಯಿದೆ. ಒಂದು ಸಲ ಆಯಿತು, 2 ಸಲ ಆಯಿತು, ಡಾಕ್ಟ್ರು ಹೃದಯ ತುಂಬ ವೀಕ್ ಇದೆ, ಇವ್ರು ಹಾರ್ಟ್ ವೀಕ್ ಇದೆ ಅಂತಾರೆ ಕೆಲವೊಂದು ಕಡೆಗಳಲ್ಲಿ. ಅರ್ಥ ಆಯ್ತಲ್ವಾ? ಸೊ ಹೃದಯ ಸಂಬಂಧಿ ಕಾಯಿಲೆಗಳು ಬಂದಾಗ ಖರ್ಚು, ಚಿಕ್ಕ ಪುಟ್ಟ ಖರ್ಚಂತೂ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕಾಗಿ ಈ ಪರಿಹಾರವನ್ನು ನೀವು ಮಾಡಿ ನೋಡಿ. ಅದ್ರ ಜೊತೆಗೆ ಡಾಕ್ಟ್ರನ್ನ ನಾವು ಸಂಪರ್ಕ ಮಾಡಬಾರ್ದಾ, ವೈದ್ಯರನ್ನು ನಿರ್ಲಕ್ಷಿಸೋದಾ ಅಂದರೆ ಇಲ್ಲ, ವೈದ್ಯರನ್ನ ನೀವು ಸಂಪರ್ಕ ಮಾಡಿ. ಅದ್ರ ಜೊತೆಗೆ ನೋಡ್ತಾ ಇರಿ ಎಷ್ಟು ಬೇಗ ನಿಮಗೆ ಈ ಕಾಯಿಲೆ ಅಥವಾ ರೋಗ ಅಥವಾ ಪದೇ ಎದೆ ನೋವು ಬರ್ತಾ ಇದೆ, ಕಾರಣನೇ ಗೊತ್ತಾಗ್ತಾ ಇಲ್ಲ. ರೋಗ ಇಲ್ಲ, ಆ್ಯಕ್ಚುಲಿ ಎದೆ ನೋವು ಬರ್ತಾ ಇದೆ. ತುಂಬ ಜನ ಇದನ್ನು ಕೇಳಿಸ್ಕೊಂಡಾಗ ಹೌದು ಇದರ ಒಂದು ಅನುಭವ ನಮಗಾಗಿದೆ ಅಂತಾರೆ. ಅಂಥವರು ಈ ಪರಿಹಾರ ಮಾಡಿ ನೋಡಿ, ರಿಸಲ್ಟ್ ಹೇಗಿದೆ, ಫಲಿತಾಂಶ ಹೇಗಿದೆ ಅಂತ ನೋಡಿ. ಸೊ ಫಲಿತಾಂಶ ಸಿಕ್ತು, ಚೆನ್ನಾಗಿದೆ, ಈ ವಿಷಯ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದು 10 ಜನರಿಗೆ, ನಿಮಗೆ ಗೊತ್ತಿದ್ದಂಥ ವ್ಯಕ್ತಿಗಳಿಗೆ ಇದನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ವಿಷಯಗಳು ಚೆನ್ನಾಗಿದೆ, ಮಾತಾಡೋದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಲೈಕ್ ಕೊಡೋದಕ್ಕೂ ಕೂಡ ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.